ಬಹುಶಃ ಇಲ್ಲಿ ತನಕ ನೀವು ಈ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೆಂಗೆ ಹೊಡೆದ್ರು ಅಂತ ನಿಮಗೆ ಗೊತ್ತಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಿಮಗೆ ಒಬ್ಬೊಬ್ಬರು ಇಂಚಿಂಚಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ, ಭಾಳ ಅದ್ಭುತವಾಗಿ ನಿಮಗೆ ಅರ್ಥ ಆಗುತ್ತೆ. ಈ ವಾಲ್ಮೀಕಿ ಹಗರಣ ಹೇಗಾಯ್ತು, ಈ ದುಡ್ಡನ್ನು ಯಾಕೆ ತಗೊಂಡೋದ್ರು? ನಂಬರ್ 1 ನೆಕ್ಕಂಟಿ ನಾಗರಾಜ್. ಯಾರು ನೆಕ್ಕಂಟಿ ನಾಗರಾಜ್? ನೋಡಿ, ಈತನೇ ನೆಕ್ಕಂಟಿ ನಾಗರಾಜ್. ಈತ ಬಲಗೈ ಬಂಟ. ಯಾರ್ದು? ನಾಗೇಂದ್ರ ಅವರ ಬಲಗೈ ಬಂಟ. ಈತ ಇಲ್ಲದೇ ಇದ್ದರೆ ಹಗರಣನೇ ಆಗ್ತಾ ಇರಲಿಲ್ಲ. ಒಂದಾನೊಂದು ಕಾಲದಲ್ಲಿ ಈತ BJP ಕಾರ್ಯಕರ್ತ ಆಗಿದ್ದ. ಆಮೇಲೆ ಅವರಿಗೆ ಕಾರ್ಯಕರ್ತ ಅದು ಅಂತಲ್ಲ, ಯಾವ ಪಕ್ಷದಲ್ಲೇ ಲಾಭ ಇರುತ್ತೆ ಮತ್ತೊಂದು. ಯಾಕೆಂದರೆ ಒಂದು ಕಾಲದಲ್ಲಿ ಇವರು ಕೂಡ BJP MLA. ಅದರ ಬಗ್ಗೆ ಕೂಡ ಹೇಳ್ತೀನಿ. ಇವರಿಗೆ ಮತ್ತು ಸಿದ್ದರಾಮಯ್ಯರಿಗೆ ಒಂದು ಕಾಲದಲ್ಲಿ ಭಾಳ ದೊಡ್ಡ ಫೈಟ್ ಆಗಿತ್ತು. ಈ ನಕ್ಕಂಟಿ ನಾಗರಾಜ್ ಏನು ಮಾಡ್ತಾರೆ, ಕೈ ಸರ್ಕಾರ ಬರ್ತಾ ಇದ್ದಾಗೆ ಪಕ್ಷ ಬದಲಾವಣೆ ಮಾಡ್ತಾರೆ, ಕಾಂಗ್ರೆಸ್ಗೆ ಬಂದುಬಿಡ್ತಾರೆ. ಆಮೇಲೆ ಸಚಿವ, ಅಂದು ನಾಗೇಂದ್ರಗೆ ಕಾಸ ಆದ, ಸಚಿವ ಆಗಿದ್ದಾಗ ಕಾಸ ಆಗ್ತಾರೆ. ಆಮೇಲೆ ಈತ BRS ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ದ, BRS ಪಾರ್ಟಿ ರಾಮುಲು ಅವರ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ದ. ಒಂದು ಕಾಲದಲ್ಲಿ ನಾಗೇಂದ್ರ, ರಾಮುಲು, ಜನಾರ್ದನ್ ರೆಡ್ಡಿ ಎಲ್ಲ ಕಾಸ ಬರ್ತೀನಪ್ಪ ಅಂತೇಳಿ ಸಿದ್ದರಾಮಯ್ಯಂಗೆ ತೋಳೇರಿಸ್ತಾರಲ್ವಾ ಬಳ್ಳಾರಿ ಪಾದಯಾತ್ರೆ. ಆಗ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದ ಇದೇ ನಾಗೇಂದ್ರ. ಅದ್ರ ಬಗ್ಗೆ ಹೇಳ್ತೀನಿ. ಈ ನಕ್ಕಂಟಿ ನಾಗರಾಜ್ ಕೆಲಸ ಏನು ಅಂತಂದರೆ, ಬೇರೆಯವರ ಭೂಮಿ ಖರೀದಿಸುವ ಕೆಲಸ ಇವನಿಗೆ. ಈಗ ಈ ನಿಗಮ ಇದೆಯಲ್ಲ, ನಿಗಮಕ್ಕೆ ಜಾಗ ಬೇಕು. ಯಾಕಂದರೆ ಬಡವರಿಗೆ ಜಾಗ ಕೊಡಬೇಕು ಅಂದರೆ ಜಾಗ ಬೇಕಲ್ಲ. ಸೊ ಹಾಗಾಗಿ ಬೇರೆಯವರಿಂದ ಜಾಗ ಖರೀದಿ ಮಾಡಿ ಅದನ್ನು ತುಂಡು ಮಾಡಿ ಈ ವಾಲ್ಮೀಕಿ ನಿಗಮದ ಬೇರೆಯವರಿಗೆ ಕೊಡ್ತಾರೆ. ಈ ಭೂಮಿ ST ಸಮುದಾಯಕ್ಕೆ ನೀಡುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಳ್ತಾನೆ ನೆಕ್ಕಂಟಿ ನಾಗರಾಜ್. ಯಾಕೆ? ಈ ಇಲಾಖೆಗೆ ಅಥವಾ ಈ ನಿಗಮಕ್ಕೆ ಭೂಮಿ ಬೇಕಲ್ವಾ. ಇವನು ಬೇರೆ ಕಡೆಯಿಂದೆಲ್ಲ ಭೂಮಿ ಹುಡುಕೋದು, ಯಾರ್ದಾದ್ರೂ ಭೂಮಿ ಇದೆಯಾ ಕಡಿಮೆಗೆ ಸಿಗುತ್ತಾ ಅಂತೇಳಿ. ರಾಯಚೂರಿನಲ್ಲಿ ಇವ ಏನು ಮಾಡ್ತಾನೆ, 3 ಲಕ್ಷ ಎಕರೆ ಜಾಗ ಖರೀದಿ ಮಾಡ್ತಾನೆ. 3 ಲಕ್ಷ ಎಕರೆ ಖರೀದಿ ಮಾಡ್ತಾನೆ. ಅದೇ ಜಾಗ 15 ಲಕ್ಷ ಅಂದರೆ ಅಲ್ಲ 3 ಲಕ್ಷಕ್ಕೆ ಜಾಗ ಖರೀದಿ ಮಾಡ್ತಾನೆ. 3 ಲಕ್ಷ ಎಕರೆ ಅಲ್ಲ, 3 ಲಕ್ಷಕ್ಕೆ ಎಕರೆಗೆ 3 ಲಕ್ಷಕ್ಕೆ ಜಾಗ ಖರೀದಿ ಮಾಡ್ತಾನೆ. 3 ಲಕ್ಷಕ್ಕೆ ಜಾಗ ಖರೀದಿ ಮಾಡಿಬಿಟ್ಟು ನನ್ನ ಹತ್ರ ಇಟ್ಕೊಳ್ಳೋದು. ನಿಗಮಕ್ಕೆ ಜಾಗ ಬೇಕಲ್ಲ, ನಿಗಮಕ್ಕೆ ಮಾರೋದು. ಎಷ್ಟಕ್ಕೆ? 15 ಲಕ್ಷಕ್ಕೆ. 1 ಎಕರೆಯಲ್ಲಿ ಎಷ್ಟು ಲಾಭ? 12 ಲಕ್ಷ ಲಾಭ. ಇವನು ಈ ಹಿಂದೆ ಈ ಕೆಲಸ ಮಾಡಿ, ತಪ್ಪೇನಲ್ಲ ಅದು, ಅದೇ ಥರ ನಡೆಯುತ್ತೆ. ಜಾಸ್ತಿಗೆ ಮಾರ್ತಾರೆ, ಅದು ಅವರವ್ರ ಲಾಭ. BJP ಸರ್ಕಾರ ಇದ್ದಾಗ ಕೂಡ ಇವನೇನು ಮಾಡಿದ್ದ, ಇದೇ ಥರ ನಿಗಮಕ್ಕೆ ಜಾಗ ಮಾರಿದ್ದ. ಜಾಗ ಕೊಡೋರು ಬೇಕಲ್ಲ. ಈ ಜಾಗ ಮಾರಿದ ಹಣ ಯಾರು ಕೊಡಬೇಕು? ನಾನೀಗ 3 ಲಕ್ಷಕ್ಕೆ ಒಂದು ಜಾಗ ತೊಗೊಂಡೆ, 1 ಎಕರೆ, 10 ಎಕರೆ ತಗೊಂಡೆ. ಎಷ್ಟಕ್ಕೆ? 30 ಲಕ್ಷಕ್ಕೆ. 10 ಎಕರೆ ತಗೊಂಡೆ 30 ಲಕ್ಷಕ್ಕೆ. ಮಾರಿದ್ದೆಷ್ಟಕ್ಕೆ? 1.5 ಕೋಟಿಗೆ. ಎಷ್ಟು ಲಾಭ ನನಗೆ? 1,20,00,000 ಲಾಭ ಅಲ್ವಾ? ಇವನು ಹಾಗೆ ಮಾಡಿದ್ದ BJP ಸರ್ಕಾರದ ಅವಧಿಯಲ್ಲಿ. ಆದರೆ ಕಾರಣಾಂತರದಿಂದ ಹಣ ಬಂದಿರಲಿಲ್ಲ ಅವನಿಗೆ, ಕೈ ಕಟ್ಟಾಗೋಗ್ಬಿಡ್ತು. ಕೈ ಸರ್ಕಾರ ಬಂತು, BJPಯಿಂದ ಕೈ ಸರ್ಕಾರ ಬಂತು, ಅಂದರೆ ಸಿದ್ದರಾಮಯ್ಯ ಸರ್ಕಾರ. ಕೈ ಸರ್ಕಾರ ಬರ್ತಾ ಇದ್ದಾಗೆ ನಾಗೇಂದ್ರ ಹಿಂದೆ ಬರ್ತಾನೆ ನಕ್ಕಂಟಿ ನಾಗರಾಜ್. ಇಲ್ಲಿಗೆ ಒಂದು ಸ್ಟೋರಿ ಆಯಿತಾ. ನೆಕ್ಸ್ಟ್ ಬನ್ನಿ, ಪದ್ಮನಾಭ್ ಅಂತ ಒಬ್ಬ ಬರ್ತಾನೆ, MD. ಹಣ ನೀಡಲು ಪದ್ಮನಾಭಗೆ ಸೂಚನೆ ಕೊಡ್ತಾನೆ ನಾಗೇಂದ್ರ. ನೀವು ದುಡ್ಡು ಕೊಡಿ ಅಂತ ಕೇಳ್ತಾನೆ. ಪದ್ಮನಾಭ್ ನಾಗರಾಜ್ ಆಟ ಶುರುವಾಗುತ್ತೆ. ಹೇಗೆ ನೋಡಿ, 10% ಕಮಿಷನ್ ನೀಡುವೆ ಅಂತ ನಾಗರಾಜ್ ಹೇಳ್ತಾನೆ. ನಾಗರಾಜ್ ಬಂದು ಇವನಿಗೆ ಹೇಳ್ತಾನೆ, ಪದ್ಮನಾಭ್ಗೆ ಹೇಳ್ತಾನೆ, ಪದ್ಮನಾಭ್ ನಿನ್ನ ಹತ್ರ ದುಡ್ಡಿದ್ರೆ ಕೊಡು, 10% ನಿನಗೆ ಕೊಡ್ತೀನಿ ಆದ ನಂತರ ಅಂತೇಳಿ. ಇವನೇನು ಹೇಳ್ತಾನೆ ಪದ್ಮನಾಭ್, ದುಡ್ಡಿದೆ, ಬಿಡುಗಡೆ ಮಾಡಿಸ್ತೀನಿ, ದುಡ್ಡಿದೆ, 10% ಕಮಿಷನ್. ಸರಿ, 4 ಕೋಟಿ ಬಿಡುಗಡೆಗೆ 40 ಲಕ್ಷ ಕಮಿಷನ್ ಮಾತಾಗತ್ತೆ. ಹಾಗಾಗಿ ಪದ್ಮನಾಭ್ಗೆ ನಕ್ಕಂಟಿ ನಾಗರಾಜ್ 25 ಲಕ್ಷ ಅಡ್ವಾನ್ಸ್ ಕೊಡ್ತಾನೆ. ನಿನ್ನ ಅಕೌಂಟಿಂದ ದುಡ್ಡು ಬಿಡುಗಡೆ ಮಾಡು. ಹಣ ಬಿಡುಗಡೆ ಆಗೋದು DC ಮೂಲಕ. ಯಾವುದಕ್ಕೆ ಈ ದುಡ್ಡು ಗೊತ್ತಾ? ಹಳೇದಿದೆಯಲ್ಲ, ಈ ಒಂದು ಯಾವುದು ಜಾಗ BJP ಸರ್ಕಾರದ ಅವಧಿಯಲ್ಲಿ ಹಳೇದಿದೆಯಲ್ಲ ದುಡ್ಡು, ಅದು ವಾಪಸ್ ಕೊಡು. ಪದ್ಮನಾಭ್ಗೆ ಹೇಳ್ತಾನೆ, MD ಅಲ್ವಾ ನೀನು, ನಂದು ಬಿಡುಗಡೆ ಮಾಡಪ್ಪ, 4 ಕೋಟಿ ಇದೆ, 4 ಕೋಟಿದಿಂದ ನಾನು ಕೊಟ್ಟರೆ ನಿನಗೆ 10% 40 ಲಕ್ಷ ಕೊಡ್ತೀನಿ ಅಂತ. ಪದ್ಮನಾಭ್ ಓಕೆ ಅಂತ ಹೇಳ್ತಾನೆ. ಆದರೆ ಪದ್ಮನಾಭ್ ಓಕೆ ಅಂದರೂ ಕೂಡ ಬಿಡುಗಡೆ ಮಾಡೋದು ಯಾರು? DC. ಇಲ್ಲೇನಾಗುತ್ತೆ, ಕಡಿಮೆ ಬೆಲೆಯ ಭೂಮಿ ದುಬಾರಿ ಬೆಲೆಗೆ ನಿಗಮ ತೆಗೆದುಕೊಂಡಿದೆ ಅನ್ನುವಂಥ ಡೌಟ್ ಬರುತ್ತೆ. ಯಾರಿಗೆ? DCಗೆ. ಹಣ ಬಿಡುಗಡೆ ಬದಲು ಅವರು ತನಿಖೆಗೆ ಆದೇಶ ಕೊಡ್ತಾರೆ DC ನೋಟಿಸ್ ಕೊಟ್ಟ ಬೆನ್ನಲ್ಲೇ ಕೆರಳಿ ಕೆಂಡಾಗ್ತಾನೆ ನಾಗರಾಜ್. ನನಗೆ ಬರಬೇಕಾದ ದುಡ್ಡು ಕೊಟ್ಟಿಲ್ಲ, ಜಾಗ ತಗೊಂಡ 3 ಲಕ್ಷಕ್ಕೆ, 15 ಲಕ್ಷಕ್ಕೆ ಮಾರ್ದ, ದುಡ್ಡು ಕೊಡಬೇಕು. MD ಹತ್ರ ಮಾತಾಡ್ದ, ಹಣ ಬಿಡುಗಡೆ ಮಾಡಪ್ಪ ಅಂತಂದ. ಅವನಂದ ನಾನು ಬಿಡುಗಡೆ ಮಾಡ್ತೀನಿ, DC ಹತ್ರ ಮಾತಾಡು ಅಂತೇಳಿ. DC ಇದೇನೋ ಡೌಟ್ ಇದೆಯಲ್ಲಪ್ಪ ಅಂತಂದು ಅವರು ತನಿಖೆಗೆ ಆದೇಶ ಕೊಟ್ಟರು. ಗರಂ ಆದ.
ಆಮೇಲೆ ಬಂದು ಇವನಿಗೆ ಬೈದ, ಯಾರಿಗೆ? ಪದ್ಮನಾಭಗೆ ತರಾಡೆಗೆ ತೆಗೆದುಕೊಳ್ತಾನೆ ನಾಗರಾಜ್, ಏನಪ್ಪ ನನ್ನ ದುಡ್ಡು ಕೊಟ್ಟಿಲ್ಲ ಅಂತೇಳಿ. ಆಗ ಏನು ಹೇಳ್ತಾರೆ, ನೀನು ತಲೆಬಿಸಿ ಮಾಡ್ಕೋಬೇಡ. ಆಗ ಶುರುವಾಗುತ್ತೆ. ಪದ್ಮನಾಭ ದುಡ್ಡು ಕೊಡಬೇಕು, ಪದ್ಮನಾಭ ಅಲ್ಲ ದುಡ್ಡು ಕೊಡೋದು, ಪದ್ಮನಾಭ ಬಿಡುಗಡೆ ಮಾಡ್ತಾನೆ. ಡಿ ಸಿ ದುಡ್ಡು ಕೊಡಬೇಕು, ಡಿ ಸಿ ಮುಖಾಂತರ ಹೋಗ್ಬೇಕು. ಯಾರಿಗೆ? ನೆಕ್ಕಡ್ಡಿ ನಾಗರಾಜ್ಗೆ. ಯಾವಾಗಿನ ದುಡ್ಡು? ಬಿ ಜೆ ಪಿ ಗೌರ್ಮೆಂಟ್ ಅವಧಿಯಲ್ಲಿ ಆತ ಜಾಗ ಮಾರಿದ ಅದರ ದುಡ್ಡು ಬರಲಿಲ್ಲ, ಅವರು ತನಿಖೆಗೆ ಆದೇಶ ಮಾಡಿತ್ತು, ಸಿಕ್ಕಾಕೊಂಡ್ಬಿಡ್ತ ದುಡ್ಡು. ಆಗ ಇವರಿಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಶುರುವಾಗುತ್ತೆ. ಆಗ ಶುರುವಾಯಿತು ಅವ್ಯವಹಾರದ ಮಾತುಕತೆ ಪದ್ಮನಾಭ್ ಮತ್ತು ನೆಕ್ಕಂಟಿ ನಾಗರಾಜ್ ನಡುವೆ. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ಹಣ ಇದೆ, ಹಣದ ಅಗತ್ಯವಿರೋ ಕಂಪನಿ ಇದ್ದರೆ ಹೇಳು, 2-3 ತಿಂಗಳಲ್ಲಿ ಮ್ಯಾನೇಜ್ ಮಾಡ್ಬೋದು. ಹೆಂಗೆ ಅಂತಂದರೆ, ಈಗ ನನ್ನ ಹತ್ರ 1 ಕೋಟಿ ಇದೆ, ಸುಮ್ಮನೆ ಬಿದ್ದಿದೆ ದುಡ್ಡು. ನಾನು ಅದನ್ನು 2% ಬಡ್ಡಿ ಕೊಟ್ಟರೆ 2% ಬಡ್ಡಿ ಕೊಟ್ಟರೆ ಸುಖ, ಸುಮ್ಮನೆ ದುಡ್ಡು. 1 ಕೋಟಿಗೆ ಎಷ್ಟಾಯಿತು? 2% ಅಂತಂದರೆ ಅರ್ಥ ಆಯ್ತಲ್ಲ. ಹಾಗೇನೆ ಇವನೇನು ಹೇಳ್ತಾನೆ, ಪದ್ಮನಾಭ ದುಡ್ಡಿದೆ ಕೊಡ್ತೀನಿ, ಬೇಕಿದ್ರೆ ಏಪ್ರಿಲ್ಗೂ ಮುನ್ನ ಹಣ ವಾಪಸ್ ಬರಬೇಕು ಅಕೌಂಟಿಗೆ, ಏನಿಲ್ಲ. ವ್ಯವಹಾರ ನಡೆದ್ರೆ 5% ಹಣ ನಿನಗೆ ಅಂತ ಪದ್ಮನಾಭ್ ಹೇಳ್ತಾನೆ. ಈ ವ್ಯವಹಾರ ಮಾಡು, 5% ನಿನಗೆ. ಅಂದರೆ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇದೆ. ಆ 187 ಕೋಟಿ ರೂಪಾಯಿನ ತಗೊಂಡು 2 ತಿಂಗಳು ಯಾವುದಾದ್ರೂ ಅಡ್ಜಸ್ಟ್ ಮಾಡಿದರೆ 5% ದುಡ್ಡು. 5% ದುಡ್ಡು ಅಂದರೆ ಎಷ್ಟು? 9.35 ಕೋಟಿ. ನೋಡಿ, 1 ತಿಂಗಳಲ್ಲೇ ಬರುತ್ತೆ. 9.35 ಕೋಟಿ ಆಸೆಗೆ ನಾಗರಾಜ್ ಒಂದು ಪ್ಲ್ಯಾನ್ ಮಾಡ್ತಾನೆ 187 ಕೋಟಿಯನ್ನು ಹೊಡೆಯೋದಕ್ಕೆ. ಏನು ಮಾಡ್ತಾನೆ? ತನ್ನ ಅಳಿಯ ನಾಗೇಶ್ವರರಾವ್ ಬಳಿ ಹೋಗ್ತಾನೆ. ಯಾರು? ನಕ್ಕಂಟಿ ನಾಗರಾಜ್. ನಕ್ಕಂಟಿ ನಾಗರಾಜ್ ನಾಗೇಶ್ವರ ಬಳಿ ಹೋಗಿ, ನೋಡು ಮಾರಾಯ, ದುಡ್ಡನ್ನು ಕೆಲವು ಅಕೌಂಟಿಗೆ ಹಾಕಬೇಕು, ಅಕೌಂಟಿಗೆ ಹಾಕಿ ಸ್ವಲ್ಪ ವ್ಯವಹಾರ ಮಾಡಬೇಕು, ಆ ದುಡ್ಡು 2 ತಿಂಗಳು ಕೊಡ್ತೀನಿ, ವಾಪಸ್ ತಗೊಂಬರಬೇಕು, ಕಂಪನಿ ಯಾವುದಾದ್ರೂ ಇದ್ದರೆ ಹೇಳು ಅಂತೇಳಿ ನೆಕ್ಕಂಟಿ ನಾಗರಾಜ್ ನಾಗೇಶ್ವರರಾವ್ಗೆ ಹೇಳ್ತಾನೆ. ಆಗ ಸತ್ಯನಾರಾಯಣ ವರ್ಮ ಅಂತ ಒಬ್ಬ ಬರ್ತಾನೆ. ಸತ್ಯನಾರಾಯಣ ವರ್ಮ, ನಾಗೇಶ್ವರರಾವ್ ಯಾರು? ಸತ್ಯನಾರಾಯಣ ವರ್ಮ, ರಾವ್ ಅಲ್ಲ, ಸತ್ಯನಾರಾಯಣ ವರ್ಮ. ಸತ್ಯನಾರಾಯಣ ವರ್ಮ ಅಥವಾ ರಾವ್ ಒಬ್ಬ ಖತರ್ನಾಕ್ ಮನುಷ್ಯ. ಸತ್ಯನಾರಾಯಣ ರಾವ್ ನಾಗೇಶ್ವರ್ ಸಂಬಂಧಿ. ನೆಕ್ಕಂಟಿ ನಾಗರಾಜನ ಸಂಬಂಧಿ ಯಾರು? ನಾಗೇಶ್ವರ ರಾವ್. ನಾಗೇಶ್ವರ ಸಂಬಂಧಿ ಅಥವಾ ಏನೋ ಪರಿಚಯ ಸತ್ಯನಾರಾಯಣ ವರ್ಮ. ಕಂಪನಿ ಇದ್ದರೆ ಹೇಳು ಅಂತ ನಾಗೇಶ್ವರ ರಾವ್ ಹೇಳ್ತಾನಂತೆ. ಆಗ ಸತ್ಯನಾರಾಯಣ ವರ್ಮ ಹೇಳ್ತಾನೆ, ಅವರು ಯಾಕೆ ಮಾರಾಯ, ನಾನೇ ಇದ್ದೀನಿ, ಏನಾಗಬೇಕು ಹೇಳು ಅಂತ ಸತ್ಯನಾರಾಯಣ ಹೇಳ್ತಾನೆ. ಆಗ ಒಂದು ಮೀಟಿಂಗ್ ಆಗುತ್ತೆ. ಯಾರು? ನೆಕ್ಕಂಟಿ ನಾಗರಾಜ್, ಸತ್ಯನಾರಾಯಣ ಭೇಟಿ ಆಗ್ತಾರೆ. ಅಲ್ಲಿ ನಾಗೇಶ್ವರರಾವ್ ಕೂಡ ಇರ್ತಾರೆ, ಪದ್ಮನಾಭ್ ಕೂಡ ಇರ್ತಾರೆ. ಯಾರೆಲ್ಲ? ನೆಕ್ಕಂಟಿ ನಾಗರಾಜ್, ನಾಗೇಶ್ವರರಾವ್, ಪದ್ಮನಾಭ್, ಸತ್ಯನಾರಾಯಣ ವರ್ಮ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೆಕ್ಕಂಟಿ ನಾಗರಾಜ್ ಆತ ಜಮೀನು ಮಾರಿರ್ತಾನೆ ನಿಗಮಕ್ಕೆ, ಕಡಿಮೆ ಬೆಲೆಗೆ ತಗೊಂಡು ಜಾಸ್ತಿಗೆ ಮಾರಿರ್ತಾನೆ. ದುಡ್ಡು ಕೊಡು ಅಂತೇಳಿ ಎಮ್ ಡಿಗೆ ಹೇಳ್ತಾನೆ. ಎಮ್ ಡಿ ಹೇಳ್ತಾನೆ, ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ಡಿ ಸಿ ಬಿಡುಗಡೆ ಮಾಡಬೇಕು ಅಂತೇಳಿ. ಡಿ ಸಿ ದುಡ್ಡು ಬಿಡುಗಡೆ ಮಾಡಲ್ಲ, ಇದೇನೋ ಕಡಿಮೆ ಬೆಲೆಗೆ ತಗೊಂಡು ಜಾಸ್ತಿಗೆ ಮಾರಿದ್ದೀರಿ ಅಂತೇಳಿ ಅವನು ಎನ್ಕ್ವೈರಿಗೆ ಇದು ಮಾಡ್ತಾರೆ ಡಿ ಸಿ. ಆಗ ಎಮ್ ಡಿ ಮೇಲೆ ಕೋಪ ಬರುತ್ತೇನೆ, ಯಾರಿಗೆ? ನೆಕ್ಕಂಟಿ ನಾಗರಾಜ್ಗೆ. ಆಗ ನೆಕ್ಕಂಟಿ ನಾಗರಾಜ್ ಪದ್ಮನಾಭ ಹೇಳ್ತಾರೆ, 187 ಕೋಟಿ ಇದೆ, 1-2 ತಿಂಗಳು ಅಡ್ಜಸ್ಟ್ ಮಾಡು, 5% ಸಿಗತ್ತೆ. ಆಗ ಅದನ್ನು ನೆಕ್ಕಂಟಿ ನಾಗರಾಜ್ ನಾಗೇಶ್ವರರಾವ್ಗೆ ಹೇಳ್ತಾನೆ. ನಾಗೇಶ್ವರರಾವ್ ಸತ್ಯನಾರಾಯಣ ವರ್ಮ ಅವರನ್ನು ಭೇಟಿ ಮಾಡಿಸ್ತಾನೆ. ಇವರು 4 ಜನ ಭೇಟಿ ಆಗ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಕೇಳಿ. ಅವನು ಹೇಳ್ತಾನೆ, ನೋಡಿ ಆಡಿಟ್ ಆಗುತ್ತೆ ನೆಕ್ಸ್ಟು, ಅದಕ್ಕೆ ಮುನ್ನ 2 ತಿಂಗಳಲ್ಲಿ ದುಡ್ಡು ವಾಪಸ್ ಬರಬೇಕು, MG ರೋಡ್ ಖಾತೆಗೆ ಶಿಫ್ಟ್ ಮಾಡಿ. ಹಾಗೆ ಹೇಳ್ತಾನೆ. ಹೆಂಗೆ ದುಡ್ಡು ತೆಗಿಯೋದು? ವಸಂತನಗರ ಶಾಖೆಯಿಂದ ದುಡ್ಡು ತೆಗಿಯೋಕ್ಕಾಗಲ್ಲ, MG ರೋಡ್ ಶಾಖೆಗೆ ಶಿಫ್ಟ್ ಮಾಡಿ. ವಸಂತನಗರ ಬ್ರ್ಯಾಂಚ್ SB ಖಾತೆಯಲ್ಲಿತ್ತು, 89 ಕೋಟಿ ಇತ್ತು. ಫ್ಲೆಕ್ಸಿ ಅಮೌಂಟ್ ಅಂತಿರುತ್ತೆ, ಫ್ಲೆಕ್ಸಿ ಅಕೌಂಟಲ್ಲಿ ಉಳಿದ ಹಣ ಬಳಸುವಂತಿಲ್ಲ. ಒಂದು ಫ್ಲೆಕ್ಸಿ ಅಕೌಂಟು, ಒಂದು SB ಅಕೌಂಟ್. ಈ ಫ್ಲೆಕ್ಸಿ ಅಕೌಂಟಿಂದ ದುಡ್ಡು ತೆಗಿಯೋಕ್ಕಾಗಲ್ಲ. SB ಅಕೌಂಟ್ನಲ್ಲಿ ದುಡ್ಡು ಖಾಲಿ ಆದಾಗ ಫ್ಲೆಕ್ಸಿ ಅಕೌಂಟಿಂದ ದುಡ್ಡು ಬರುತ್ತೆ. ಅಂದರೆ 2 ಬಾಟ್ಲ್ ಇದ್ದಾಗೆ, ಇದೊಂದು ಬಾಟ್ಲು. ಇದು SB ಅಕೌಂಟು, ಇದು ಫ್ಲೆಕ್ಸಿ ಅಕೌಂಟು. ಫ್ಲೆಕ್ಸಿ ಅಕೌಂಟಿಂದ ದುಡ್ಡು ತೆಗಿಯೋಕ್ಕಾಗಲ್ಲ, ಇದು ಮೇನ್ ಅಕೌಂಟು. ಈ SB ಅಕೌಂಟ್ ದುಡ್ಡು ಖಾಲಿ ಆದಾಗ ಆಟೋಮೆಟಿಕಲಿ ದುಡ್ಡು ಇಲ್ಲಿಗೆ ಬರುತ್ತೆ. ಇಲ್ಲಿ ಸಚಿವ ಬಿ ನಾಗೇಂದ್ರ ಪಾತ್ರ ಬರುತ್ತೆ. ಕೇಳಿ. ಹೋಟೆಲ್ನಲ್ಲಿ ನಾಗೇಂದ್ರ ಅವರನ್ನು ಭೇಟಿ ಆಗ್ತಾನೆ ನಾಗರಾಜ್. ನಕ್ಕಂಟಿ ನಾಗರಾಜ್ ನಾಗೇಂದ್ರ ಅವರನ್ನು ಭೇಟಿ ಆಗ್ತಾನೆ. ಆಮೇಲೆ ಹೋಟೆಲ್ಗೆ ಪದ್ಮನಾಭ್ ಅವರನ್ನು ಕರೆಸ್ತಾನೆ ನಾಗರಾಜ್, MD ಅವರನ್ನು ಕರೆಸ್ತಾನೆ. ಆಗ ನೋಡಿ, ಇದು ಇಲ್ಲಿ ಬಚಾವಾಗುವ ಸಾಧ್ಯತೆ ಇದೆ. ನಾಗೇಂದ್ರ ಹೇಳ್ತಾನೆ, ಈ ನಮ್ಮದೇ ಜನ ನಾಗರಾಜ್, ಅದೇನೋ ಮಾಡಬೇಕು ಮಾಡಿ ಅಂತ, ಏನು ಕೊಡಬೇಕು ಕೊಟ್ಬಿಡಿ ಅಂತ ಸಚಿವ ನಾಗೇಂದ್ರ ಹೇಳ್ತಾನೆ. ಅಲ್ಲಿ ಶುರುವಾಗುತ್ತೆ 187 ಕೋಟಿ ರೂಪಾಯಿ ವ್ಯವಹಾರ.
ಪದ್ಮನಾಭ ಅಂದ್ಕೋತಾನೆ ಇದು 187 ಕೋಟಿ ವ್ಯವಹಾರ ಅಂತ ಅಂದ್ಕೋತಾನೆ. ಏನು ಬೇಕೋ ಕೊಟ್ಬಿಡಿ ಅಂತ ಹೇಳಿದಾಗ ಇದು ಕೇಳಿದ್ದು ಅಂತ ಅಷ್ಟೇ. ಕ್ಲಾರಿಟಿ ಸಿಕ್ಕಿಲ್ಲ ಪದ್ಮನಾಭಗೆ. ಅವ್ರು ಏನು ಹೇಳ್ತಾರೆ ಅದ್ರ ಮಾಡಿ ಅಂದ್ರೆ ಅಷ್ಟೇ. ಇವನು ಹೇಳಿರ್ತಾನೆ ನೆಕ್ಕಂಡಿ ನಾಗರಾಜ್, ಅಣ್ಣ ಮಾಡು ಅಂತ ಹೇಳು, ನಾನು ಮಾಡಿಸ್ಕೋತೀನಿ, ಹಿಂಗೆ ನಡೆಯೋದು. ಆಗಲೇ 187 ಕೋಟಿ ವ್ಯವಹಾರ ಚುರುಕು ಪಡೆಯುತ್ತೆ. ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗ ಎಂಟ್ರಿ ಆಗ್ತಾಳೆ ಸುಚಿಸ್ಮಿತಾ ರಾವಲ್. ಇವಳು MG ರೋಡ್ ಬ್ರ್ಯಾಂಚ್ಗೆ ಕಳಿಸಲು ಕಾರಣ ಇತ್ತು. ಯಾಕಂದರೆ ಅಲ್ಲಿಯ ಬ್ರ್ಯಾಂಚ್ ಮ್ಯಾನೇಜರ್ ಸ್ಮಿತಾ ಇರ್ತಾಳೆ. ಅಲ್ಲೊಂದು ಫೇಕ್ ಅಕೌಂಟ್ ಮಾಡ್ತಾರೆ. ಈಕೆ ಸತ್ಯನಾರಾಯಣ ಅವರ ಆಪ್ತೆ. SB ಅಕೌಂಟ್ನ 89 ಕೋಟಿ ಅಲ್ಲಿ ಏನಾಯಿತು, 2 ಅಕೌಂಟ್ ಮಾಡಿದರು. MG ರೋಡಲ್ಲಿ ಅಕೌಂಟ್ ಮಾಡಿದರು, ಫೇಕ್ ಅಕೌಂಟ್. ಅಲ್ಲಿ ಏನಾಗುತ್ತೆ, ಇಲ್ಲಿಯ ದುಡ್ಡು ಅಲ್ಲಿಗೆ ವರ್ಗಾವಣೆ ಮಾಡ್ತಾರೆ. ಅಲ್ಲಿ 89 ಕೋಟಿ ದುಡ್ಡನ್ನು ಈ ಸತ್ಯನಾರಾಯಣ್, ಸುಚಿಸ್ಮಿತಾ ಮತ್ತು ಇವರೆಲ್ಲರ ಸಹಕಾರದಿಂದ 18 ಅಕೌಂಟ್ಗಳಿಗೆ ವರ್ಗ ಮಾಡ್ತಾನೆ. ಬೇರೆ 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 ಎಲ್ಲ 18 ಅಕೌಂಟ್ ಓಪನ್ ಮಾಡಿದ್ಯಾರು? ಸತ್ಯನಾರಾಯಣ್. ಖಾಸಗಿ ಕಂಪನಿಗಳ ಹೆಸರಲ್ಲಿ ಖಾತೆ ತೆರೀತಾನೆ. ಯಾವುದ್ಯಾವುದೋ ಕಂಪನಿ, ದೊಡ್ಡ ದೊಡ್ಡ ಕಂಪನಿ, ಆ ಕಂಪನಿ ಒರಿಜಿನಲ್ ಇದೆ, ಆ ಹೆಸರಲ್ಲಿ ಖಾತೆ ತೆರೀತಾನೆ. ಆ 18 ಅಕೌಂಟ್ RBL ಬ್ರಾಂಚಲ್ಲಿ 18 ಅಕೌಂಟಿಂದ 700 ಸಣ್ಣ ಪುಟ್ಟ ಅಕೌಂಟಿಗೆ ಶಿಫ್ಟ್ ಮಾಡ್ತಾನೆ. ಯಾರಿಗೆಲ್ಲ? ಬಾರ್ ಓನರ್ಸ್, ರೆಸ್ಟೋರೆಂಟ್ ಓನರ್ಸ್, ದೊಡ್ಡ ದಣಿ, 50-80 ಲಕ್ಷ ಇರೋರು, 700 ಖಾತೆದಾರರಿಗೆ ಕೊಟ್ಟು 10 ಲಕ್ಷ ಆಗ್ತಾನೆ. ನೀವೆಲ್ಲರೂ ಕೂಡ 10 ಲಕ್ಷ ನನಗೆ ವಿಡ್ರಾ ಮಾಡಿಕೊಡಿ, ಬೇಕಿದ್ರೆ ಕಮಿಷನ್ 10 ಲಕ್ಷ ಕೊಟ್ಟವನಿಗೆ 50,000, ಹಿಂಗೆ 700 ಖಾತೆದಾರರು ಹಣ ವಿತ್ಡ್ರಾ ಮಾಡಿಕೊಟ್ರು. ಇವನಿಗೆ ಅಷ್ಟು ಲಿಂಕ್ ಇತ್ತು, ಯಾಕಂದರೆ ಅವನು ಫೈನಾನ್ಸ್ ನಡೆಸ್ತಾ ಇದ್ದ. ಹಾಗಿದ್ರೆ ಹೆಂಗೆ ದುಡ್ಡು ಬಂತು? ದುಡ್ಡನ್ನು ಯಾರು ಕೊಡಬೇಕು? ನೆಕ್ಕಂಡಿ ನಾಗರಾಜು ಕೊಡಬೇಕು. ನೆಕ್ಕಂಡಿ ನಾಗರಾಜ್ ವ್ಯವಹಾರ ಮಾಡಿ ಆ ದುಡ್ಡನ್ನು ವಾಪಸ್ ಕೊಡಬೇಕಲ್ವ ಬ್ಯಾಂಕ್ಗೆ 2 ತಿಂಗಳಲ್ಲಿ. ಇಲ್ಲೇನಾಗತ್ತೆ, ಸತ್ಯನಾರಾಯಣ್ ದುಡ್ಡು ಬಂತಲ್ವ, ಕ್ಯಾಶು ಆಟ ಆಡ್ತಾನೆ. ಏನು ಆಟ? ಫಸ್ಟು ಪದ್ಮನಾಭಗೆ 8 ಕೋಟಿ ಕೊಡ್ತಾನೆ ಕಮಿಷನ್. ಯಾರಿಗೆ? ಪದ್ಮನಾಭಗೆ, MDಗೆ. ಪದ್ಮನಾಭಗೆ ಆಶ್ಚರ್ಯ ಆಗುತ್ತೆ, ನನಗೆ ಯಾಕೆ ಇಷ್ಟು ಕಮಿಷನ್ ಅಂತ ಪದ್ಮನಾಭಗೆ ಡೌಟ್ ಬರುತ್ತೆ. ಅದನ್ನೇ ಅವನು ತುಂಬಿಡೋದು. 3 ಕೋಟಿ ಇಲ್ಲಿ, 1 ಕೋಟಿ ಚೀಲದಲ್ಲಿ, 1 ಕೋಟಿ ಗಾಡಿಯಲ್ಲಿ, ಎಲ್ಲ ತುಂಬಿಡ್ತಾನೆ 8 ಕೋಟಿ. ಈಗ ಗೊತ್ತಾಗುತ್ತೆ, ಬ್ಯಾಂಕಲ್ಲಿ ನೋಡಿದಾಗ 80 ಕೋಟಿ ಖಾಲಿಯಾಗಿದೆ, 89 ಕೋಟಿ ಖಾಲಿಯಾಗಿದೆ. ಇವ್ರು ಹಿಂಗೆ ಮಾಡಿ ಸುಚಿಸ್ಮಿತಾ ಹತ್ರ ದುಡ್ಡು ಲಪಟಾಯಿಸಿದ್ದಾರೆ. ಈಗಲೂ ಇದು ಪದ್ಮನಾಭಗೆ ಗೊತ್ತಾ ಇಲ್ಲೋ ಗೊತ್ತಿಲ್ಲ ನಮಗೆ. ಇಲ್ಲೊಬ್ಬ ಬರ್ತಾನೆ, ಪರಶುರಾಮ್ ಹೊಸಬ, ಅಕೌಂಟೆಂಟ್. ಏನು ಅಕೌಂಟೆಂಟ್ ಪರಶುರಾಮ್ ಜೊತೆ ಪದ್ಮನಾಭ್ ಚರ್ಚೆ ಮಾಡ್ತಾನೆ. ಏನು ಮಾರಾಯ, 89 ಕೋಟಿ ಹೋಗಿದೆ, 8 ಕೋಟಿ ನನಗೆ ಬಂದಿದೆ, ಹಿಂಗೆ ನಾವೇನೋ ಸಿಕ್ಬಿಟ್ರೆ ಏನು ಮಾಡೋದು? ಸಿಕ್ಕಿ ಬಿದ್ದರೆ ಏನು ಮಾಡೋದು? ರೇಡಾದರೆ ಏನು ಮಾಡೋದು ಅಂತ ಭಯ ಶುರುವಾಗುತ್ತೆ ಪದ್ಮನಾಭ್ಗೆ. ಸಾಲು ವಿಚಾರಗಳ ಬಗ್ಗೆ ಇಬ್ಬರ ಮಧ್ಯೆ ಚರ್ಚೆ ಆಗುತ್ತೆ. ಅದನ್ನು ಪರಶುರಾಮ್ ರೆಕಾರ್ಡ್ ಮಾಡಿಟ್ಕೋತಾನೆ. ಈ ನಡುವೆ ಚಂದ್ರಶೇಖರ ಆತ್ಮಹತ್ಯೆಗೂ 2 ದಿನ ಮೊದಲು ಇದರ ಚರ್ಚೆ ಆಗುತ್ತೆ. ಇಬ್ಬರ ಚರ್ಚೆ ವಿಡಿಯೋ ವೈರಲ್ ಆಗುತ್ತೆ. ಇಲ್ಲಿ ಚಂದ್ರಶೇಖರ್ ಬರ್ತಾನೆ. ಯಾರು ಚಂದ್ರಶೇಖರ್? ಈ ಚಂದ್ರಶೇಖರ್ ಸತ್ತೋಗಿದ್ದಾರಲ್ಲ, ಅವರೊಬ್ಬ ಅಧಿಕಾರಿ. ಚಂದ್ರಶೇಖರ್ಗೆ ಒಬ್ಬ ಮಹಿಳಾ ಅಧಿಕಾರಿ ಪರಿಚಯ ಇದೆ. ಆ ಮಹಿಳಾ ಅಧಿಕಾರಿಗೆ ಪದ್ಮನಾಭ್ ಪ್ಲೇಸ್ಗೆ ಬರಬೇಕು ಅಂತ ಆಸೆ. ನಿಗಮದ ND ಸ್ಥಾನದ ಮೇಲೆ ಮಹಿಳಾ ಅಧಿಕಾರಿ ಕಣ್ಣಾಕಿರ್ತಾರೆ. ಮಹಿಳಾ ಅಧಿಕಾರಿಗೆ ಈ ಅಕ್ರಮದ ವಾಸನೆ ಬಡಿದಿತ್ತು. ಪದ್ಮನಾಭ್ ಅಕ್ರಮದ ಬಗ್ಗೆ ಕೇಳಿರ್ತಾರೆ ಮಹಿಳಾ ಅಧಿಕಾರಿ, ಚಂದ್ರಶೇಖರ್ ಹೇಳಿರ್ತಾರೆ. ಅಧಿಕಾರಿಗೆ ಎಲ್ಲ ಮಾಹಿತಿ ಕೊಟ್ಟ ಚಂದ್ರಶೇಖರ್. ಇದನ್ನೇ ಮುಂದಿಟ್ಟು ಪದ್ಮನಾಭ್ ವರ್ಗಾವಣೆಗೆ ಆ ಮಹಿಳಾ ಅಧಿಕಾರಿ ಸ್ಕೆಚ್ ಆಗ್ತಾರೆ. ಈವನ್ ಚಂದ್ರಶೇಖರ್ ಕೂಡ ಸ್ಕೆಚ್ ಆಗಿರ್ಬೋದು. ಈ ವಿಷಯ ತಿಳಿದು ಕೆರಳಿ ಕೆಂಡಾಗ್ತಾರೆ MD ಪದ್ಮನಾಭ್. ಆಗ ಹೇಳ್ತಾರೆ, ನೋಡು, ಹಣ ವರ್ಗಾವಣೆಗೆ ನಿನ್ನ ಮೇಲೆ ಬರುವಂಗೆ ಮಾಡ್ತೇನೆ. ದುಡ್ಡೆಲ್ಲ ಬಂದಿದೆ, ದುಡ್ಡೆಲ್ಲ ಹೊರಗೆ ಬಂದಾಗಿದೆ. ಚಂದ್ರಶೇಖರ್ ಗೊತ್ತಾಗಿದೆ. ಚಂದ್ರಶೇಖರ್ ಆ ಮಹಿಳೆಗೆ ವಿಷಯ ಹೇಳಿದ್ರು ಅಂತೇಳಿ ಪದ್ಮನಾಭ ಹೇಳ್ತಾರೆ, ನೋಡು, ಎಲ್ಲ ನಿನ್ನ ತಲೆಗೆ ಬರುತ್ತೆ, ಯಾಕಂದರೆ ನೀನೇ ಎಲ್ಲ ಮಾಡಿಸಿದ್ದು, ಅಕೌಂಟ್ ಮಾಡಿಸಿ ನೀನು. ಇದನ್ನು ಕೇಳಿ ಭಯ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾನೆ ಚಂದ್ರಶೇಖರ್. ಇಷ್ಟು ಕಥೆ ಗೊತ್ತಾಯ್ತಲ್ಲ. ಸೂರ್ಯನಾರಾಯಣ ರಾವ್ 89 ಕೋಟಿ ತಗೋತಾನೆ. ಆ 89 ಕೋಟಿಯಲ್ಲಿ ಒಂದು 30 ಕೋಟಿ ಬ್ಯಾಂಕಲ್ಲೇ ಇರುತ್ತೆ. 20 ಕೋಟಿ ತಗೊಳ್ತಾನೆ, 8 ಕೋಟಿ ಇವನಿಗೆ, 2 ಕೋಟಿ ಅವನಿಗೆ, 2 ಕೋಟಿ ಅವನಿಗೆ. ದುಡ್ಡು ವಾಪಸ್ ಬರೋದೇ ಇಲ್ಲ ನೆಕ್ಕಂಡಿ ನಾಗರಾಜ್ಗೆ. ಕಮಿಷನ್ ಕೊಡ್ತಾನೆ ನೆಕ್ಕಂಡಿ ನಾಗರಾಜ್ಗೆ.